ಬಾ. ಪ್ರತಿ ಹಬ್ಬದಲ್ಲೂ ಹಬ್ಬದೂಟ ಮಾಡೋದು ಅಂದ್ರೆ ಅದೊಂದು ಸಂಭ್ರಮ. ನಿಮ್ಮಪ್ಪ ಊಟ ಕೂತ್ರು ಅನ್ಸುತ್ತೆ, ಹೋಗು ಹೋಗಿ ಕೂತ್ಕೋಗು. ಬೇಡಮ್ಮ, ಸಾಹೇಬ್ರು ಏನ್ ಅನ್ಕೊಂತಾರ ಏನೋ, ಅವ್ರು ಕರೆದ್ರೆ ಮಾತ್ರ ಹೋಗ್ತೀನಿ. ಇವ್ರು ಏನು ಅನ್ಕೊಳಲ್ಲ, ನಿನ್ ಪಾಡ ನೀನು ಹೋಗಿ ಕೂತ್ಕೋ. ಅಯ್ಯೋ ಬೇಡಮ್ಮ, ಅವ್ರು ನೋಡಿದ್ರೆ ಭಯ ಆಗುತ್ತೆ ನನಗೆ. ಅಯ್ಯೋ ಗಣೇಶ, ಏನಪ್ಪ ಮಾಡ್ಲಿ ನಾನು? ಅಣ್ಣ ಊಟ ಕೂತಿಯಾ? ಇಲ್ಲ, ವ್ರತ ಮಾಡಕ್ ಕೂತಿದ್ದೀನಿ. ನಾನು ಕೂತ್ಕೊಳ್ಳ? ಏನಕ್ಕೆ? ಊಟಕ್ಕೆ. ಇದು ದೇವ್ರಿಗೆ ನೈವೇದ್ಯ ಇಟ್ಟಿದ್ದು. ಪ್ರತಿ ವರ್ಷ ನನ್ನ ಜೊತೆ ದೀಪಕ್ಕೆ ಕೂತ್ಕೋತಾ ಇದ್ಲು. ಈ ವರ್ಷ ಅವಳಿಲ್ಲ, ಅದಕ್ಕೆ ವತ್ಸಲಗೋಸ್ಕರ ಕಾಯ್ತಾ ಇದ್ದೀನಿ. ಅಣ್ಣ ಕರೆದಿದ್ದಾರೆ ಊಟಕ್ಕೆ, ಬೇಗ ಹೋಗು. ಕರೀತ ನೀನ್ ನಡೆಯೋ, ನಾನು ಬರ್ತೀನಿ. ಬಾರು. ಹೇ ನರಸಿಂಹ, ಇದೇನೋ ನೀನ್ ಬಂದು ಕುತ್ಕೊಂಡ್ಬಿಟ್ಟೆ. ಅದು ಅದಕ್ಕೆ ಕುತ್ಕೊಳ್ಳೋ ಜಾಗ. ನೋಡೋಣ, ನಿನ್ ಬಗ್ಗೆ ಸ್ವಲ್ಪನೂ ಭಯ ಭಕ್ತಿ ಅನ್ನೋದೇ ಇಲ್ಲ. ಹೇಗ್ ಬಂದು ಕೂತಿದ್ದ ನೋಡು. ಅರೇ ಹಬ್ಬದ ಊಟ ಮಾಡುವಾಗ ಹಾಗೆ ಎದ್ದೇಳಬಾರ್ದು. ನಾನು ಕರೆದಿದ್ದು ಊಟಕ್ಕೆ ನಿನ್ನ, ಇನ್ಯಾರನ್ನೂ ಅಲ್ಲ. ನನ್ನ ಬದಲು ನನ್ನ ಮಗ ಕೂತಿದ್ದಾನೆ, ಅವನ ಜೊತೆನೆ ಕೂತ್ಕೊಂಡು ಊಟ ಮಾಡಿ, ಏನೂ ಆಗಲ್ಲ. ಹಾಗೆ ಊಟ ಕೂತವ್ರನ್ನ ಎಬ್ಬರಿಸ್ಬಾರ್ದು ರೀ, ತಪ್ಪಾಗುತ್ತೆ. ಅಣ್ಣ ನನ್ನನ್ನೇ ಕುತ್ಕೊಳ್ಳೋಕ್ ಬಿಟ್ಟಿಲ್ಲ, ಇನ್ನು ಅವನನ್ನು ಬಿಡ್. ಅಯ್ಯೋ ನೀನು ಸ್ವಲ್ಪ ಸುಮ್ಮನೆ ತಾಯಿ. ನೋಡು, ನೀನು ದಿನಾ ಮನೆಯಲ್ಲಿರೋಳು, ಅಪರೂಪಕ್ಕೆ ನನ್ನ ಮಗ ಬಂದಿದ್ದಾನೆ. ಈಗೇನು ಅಣ್ಣ ತಂಗಿ ಸೇರ್ಕೊಂಡು ನನ್ನ ಮಗನಿಗೆ ನೆಮ್ಮದಿಯಾಗಿ ಊಟ ಮಾಡಕ್ ಬಿಡ್ತಿರೋ ಇಲ್ವೋ? ಅಯ್ಯೋ ನನಗೇನು ಸಮಸ್ಯೆ ಇಲ್ಲ, ಅಣ್ಣನೇ ಬೇಡ ಅಂತ ಎದ್ದೇಳಕ್ ಹೋಗಿದ್ದಲ್ವಾ. ಕೂತ್ಕೊಂಡ್ರಲ್ವಮ್ಮ, ಸುಮ್ಮನೆ ಇರೋ, ತಿನ್ನಿ. ನೀರು ಕುಡಿಸಿದವ್ರ ಜೊತೆ ಊಟ ಮಾಡುವಂತ ಪ್ರಸಂಗ ಏನು ಮಾಡೋಕ್ಕಾಗಲ್ಲ, ನಮ್ಮ ಹಣೆ ಬರಹ. ಏನಪ್ಪ ನರಸಿಂಹ, ತಿನ್ನೋಕೆ ಮೀನಮೇಷ ಎಣಿಸ್ತಿದ್ಯಾ? ಬೇಗ ತಿನ್ನು, ನಮಗೂ ಹಶ್ವಾಗ್ತಿದೆ. ಒಳಗೆ ಹೋಗೆ. ಯಾಕೆ? ದೃಷ್ಟಿ ಆಗುತ್ತೆ ಕಡೆ. ಅಣ್ಣ ಸಾಂಬಾರ್ ತಗೊಂಡ್ಬರ. ಅರೆ ಎಲ್ಲ ತಿಂದು ಮುಗಿಸ್ತಾವಾಗ್ರೆ. ನೀವೇನ್ರಿ ಹಾಗೆ ಕೂತಿದ್ದೀರಾ? ತಿನ್ನಿ, ಸ್ವೀಟ್ ಆಗ್ತೀನಿರಪ್ಪ. ಸಾಕು ಸಾಕು.